ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತಿನ ನೋಡ್ರಿ ನಾನು ಒಂದು ಸ್ಪೆಷಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಗದಗ ಸ್ಪೆಷಲ್ ಬದನೆಕಾಯಿ ಬಜ್ಜಿ ಹೇಗೆ ಮಾಡೋದಂತ ನೋಡ್ಕೊಳ್ರಿ. ತುಂಬ ರುಚಿಯಾಗಿ ಬರುತ್ತೆ. ಇದರಲ್ಲೇನು ಸ್ಪೆಷಲ್ಲು ಅಂತ ಕೇಳ್ಬೋದು. ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಹೇಗೆ ಮಾಡೋದಂತ ಗೊತ್ತಾಗುತ್ತೆ. ತುಂಬ ರುಚಿಯಾಗಿರುವಂಥ ಬದನೆಕಾಯಿ ಬಜ್ಜಿ ರೆಸಿಪಿ. ಈ ಥರ ಮಸಾಲೆ ತುಂಬಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನೋಡಿ ಹೇಗೆ ಬಂದಿದೆ ಅಂಥೇಳಿ. ಹಾಗಾದರೆ ವಿಡಿಯೋ ರೆಸಿಪಿ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹೇಗೆ ಮಾಡಿದೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಇಲ್ಲಿ ನೋಡಿ, ನಾನು 3 ಬದನೆಕಾಯಿನ ತೊಗೊಂಡಿದ್ದೀನಿ. ಈ ಥರ ದೊಡ್ಡದಾದಂಥ ಬದನೆಕಾಯಿ ತೊಗೋಬೇಕಾಗುತ್ತೆ. ನೀವು ಚಿಕ್ಕ ಬದನೆಕಾಯಿ ಆದರೆ ಚೆನ್ನಾಗಿರಲ್ಲ. ಈ ಥರ ದೊಡ್ಡ ಸೈಜ್ ಬದನೆಕಾಯಿನ 3 ತಗೊಳ್ರಿ. ಇದನ್ನು ನೀಟಾಗಿ ವಾಶ್ ಮಾಡಿಕೊಳ್ರಿ. ಈಗ ಇಲ್ಲಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ನಾನು. 1/4 kg ಹಸಿ ಕಡಲೆಬೇಳೆ ಹಿಟ್ಟು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಆಮೇಲೆ 1 ಸ್ಪೂನಷ್ಟು ಅಜ್ವೈನನ್ನು ಹಾಕಿರಿ. ಅಜ್ವೈನು ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತೇಳಿ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಡಾನ ಹಾಕ್ತಾಯಿದ್ದೀನಿ ನಾನು. ಎಲ್ಲದನ್ನು ಚೆನ್ನಾಗಿ ಒಣ ಹಿಟ್ಟಿನಲ್ಲೇ ಮಿಕ್ಸ್ ಮಾಡಿಕೊಳ್ರಿ. ಅಂದರೆ ಸೋಡಾ ಒಂದೇ ಹತ್ರ ಇರೋದಿಲ್ಲ, ಉಪ್ಪು ಸಹಿತ ಒಂದೇ ಹತ್ರ ಇರಲ್ಲ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದಕ್ಕೆ 1 ಸ್ಪೂನಷ್ಟು ಬಿಸಿ ಎಣ್ಣೆನ ಹಾಕಿ, ತುಂಬ ಬಿಸಿ ಇರಬಾರ್ದು, ನೀವು ಕೈಯಿಂದ ಕಲಸೋ ಥರ ಇರಬೇಕು, ಅಷ್ಟು ಬಿಸಿ ಇದ್ದರೆ ನಡೆಯುತ್ತೆ. ಇದನ್ನು ಇವಾಗ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಬರ್ರಿ. ಇದ್ರ ಬಜ್ಜಿ ಮಾಡೋದ್ರಲ್ಲಿ ಏನು ವಿಶೇಷ ಅಂತ ಅನ್ಬೋದು. ನೀವೇ ನೋಡಿ ಗೊತ್ತಾಗುತ್ತೆ. ಹಿಟ್ಟನ್ನು ಒಂದೇ ರೀತಿ ನೀರು ಹಾಕಿ ಕಲಿಸ್ಬಾರ್ದು. ಫಸ್ಟು ಈ ಥರ ನಾವು ಚೆನ್ನಾಗಿ ಕಲಿಸ್ಕೋಬೇಕು, ಸ್ವಲ್ಪ ಗಟ್ಟಿ ಇರೋ ಥರ. ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಹೋದರೆ ಒಳ್ಳೆ ಹದ ಬರುತ್ತೆ ಹಿಟ್ಟು. ನೋಡಿರಿ, ಚೆನ್ನಾಗಿ ಕೈಯಿಂದ ಈ ಥರ ಗಂಟಿಲ್ಲದೆ ಇರೋ ರೀತಿ ಕಲಿಸ್ರಿ. ಆವಾಗ ಸೂಪರಾಗಿ ಬರುತ್ತೆ ಬಜ್ಜಿ. ನೋಡಿರಿ, ಹಿಟ್ಟು ಕಲಿಸೋದ್ರಲ್ಲಿ ಸಹಿತ ಇರುತ್ತೆ ಟ್ರಿಕ್ಸು ನೋಡಿ. ಈಗ ಇನ್ನೊಂದು ಸ್ವಲ್ಪ ಇದನ್ನು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಕೊಚ್ಚಿ ಕಲಿಸೋದು ಅಂತ ಹೇಳ್ತಾರೆ ಹಿಟ್ಟನ್ನು. ಈ ಥರ ಚೆನ್ನಾಗಿ ಕೊಚ್ಚಿ ಕಲಿಸಿದ್ರೆ ಹಿಟ್ಟು ಫ್ಲಫಿಯಾಗಿ, ಅಂದರೆ ಕ್ರೀಮ್ ಥರ ರೆಡಿ ಆಗುತ್ತೆ. ನೋಡಿ, ಹೀಗೆ ಕಲಿಸ್ಬೇಕು. ನೋಡಿ, ಈ ಥರ ಮಾಡಿ ಈಗ ಇದನ್ನು ಸೈಡಿಗೆ ಎತ್ತಿಡೋಣ. ಈಗ ಇದಕ್ಕೆ ಬದನೆಕಾಯಿ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈಗ ಫಸ್ಟು ಮುಂದಿಲ್ಲೆಲ್ಲ ತುಂಬ ಏನಿರುತ್ತೆ ಬದನೆಕಾಯ್ದು ಅದನ್ನು ತೆಗೆದುಬಿಡಿ. ಹಿಂದಿನ ಪಾರ್ಟನ್ನು ತೆಗಿಬೇಕು. ಈ ಮಧ್ಯದಲ್ಲಷ್ಟೇ ನಾವು ಈ ಥರ ರೌಂಡಾಗಿ ಕಟ್ ಮಾಡಿಕೊಳ್ರಿ. ಇದ್ರಾಗ ಏನಿದೆ ರೌಂಡ್ ಕಟ್ ಮಾಡೋದು ಅನ್ಬೋದು. ಈಗ ರೌಂಡಾಗಿ ಕಟ್ ಮಾಡಿದಂಥ ಬದನೆಕಾಯಿ ಪೀಸು ಇಷ್ಟು ದಪ್ಪ ಇದ್ದರೆ ಸಾಕು. ಇದ್ರ ಮಧ್ಯದಲ್ಲಿ ಮತ್ತೆ ಒಂದು ಲೇಯರನ್ನು ನಾವು ಕಟ್ ಮಾಡಬೇಕಾಗುತ್ತೆ. ಅಂದರೆ ಒಂದು ಲೇಯರ್ ಪೂರ್ತಿಯಾಗಿ ಕಟ್ ಮಾಡಬಾರ್ದು, ಲಾಸ್ಟಿಗೆ ಸ್ವಲ್ಪ ಅದನ್ನು ಅಟ್ಯಾಚ್ ಇರೋ ಥರ ಬಿಡಬೇಕು. ಇಲ್ಲಿ ತೋರಿಸ್ತೀನಿ ನೋಡಿ. ಹೀಗೆ ಒಂದು ಲೇಯರ್ ನಾವು ರೌಂಡಾಗಿ ಕಟ್ ಮಾಡಿದಂಥ ಬದನೆಕಾಯಿ ಮಧ್ಯ ಇನ್ನೊಂದು ಲೇಯರು ಈ ಥರ ಕಟ್ ಮಾಡಿ ಬಿಡಬೇಕು. ನೋಡಿ, ಅದು ಪೂರ್ತಿಯಾಗಿ ಕಟ್ ಆಗಿರಬಾರ್ದು. ಅಂದರೆ ಇದರಲ್ಲಿ ಮಸಾಲೆ ಫಿಲ್ ಮಾಡೋಕ್ಕೆ ನಾವು ಇರುತ್ತೆ. ಹಾಗಾಗಿ ಅದನ್ನು ಪೂರ್ತಿಯಾಗಿ ಕಟ್ ಮಾಡ್ದೇನೆ ಲಾಸ್ಟಿಗೆ ನೋಡಿ ಇಷ್ಟು ಉಳಿಸಿದ್ರೆ ಸಾಕು. ಹೀಗೆ ಓಪನ್ ಆಗಬೇಕು. ಒಂದು ಪೀಸ್ನಲ್ಲಿ 2 ಲೇಯರನ್ನು ನಾವು ಮಾಡ್ಕೋಬೇಕು. ಈಗ ಇದೇ ರೀತಿ ಎಲ್ಲ ಬದನೆಕಾಯನ್ನು ಕಟ್ ಮಾಡಿಕೊಳ್ರಿ. ಇಲ್ಲಿ ಮಸಾಲೆಗೆ ನಾನು ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಜೀರಿಗೆ ಮತ್ತು ಉಪ್ಪನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿಕೊಡ್ರಿ. ಮೆಣಸಿನ್ಕಾಯಿನ ಹುರಿದು ಹಾಕಿರಿ, ಆವಾಗ ಚೆನ್ನಾಗಿರುತ್ತೆ. ಈ ಖಾರ ಮಾಡೋದು ರೆಸಿಪಿ ಸಹಿತ ನಾನು ಶೇರ್ ಮಾಡಿದ್ದೀನಿ ನೋಡಿ, ನಮ್ಮ ಚಾನಲಲ್ಲಿದೆ, ಹೋಗಿ ಸರ್ಚ್ ಮಾಡಿ, ಅವಾಗ ಗೊತ್ತಾಗುತ್ತೆ. ಈಗ ಖಾರ ಮಸಾಲ ರೆಡಿಯಾಗಿದೆ. ಇದರಲ್ಲಿ ಇವಾಗ ಫಿಲ್ ಮಾಡೋಣ ಬದನೆಕಾಯಿನಲ್ಲಿ. ನೀವು ಖಾರ ಜಾಸ್ತಿ ತಿನ್ನೋರಿದ್ದರೆ ಜಾಸ್ತಿ ಫಿಲ್ ಮಾಡ್ಬೋದು, ಕಡಿಮೆ ಅಂದರೆ ಕಡಿಮೆ ಫಿಲ್ ಮಾಡ್ಬೋದು. ನೋಡಿರಿ, ಇಲ್ಲಿ ಈ ಥರ ಓಪನ್ ಮಾಡಿ ಇದರ ಮಧ್ಯದಲ್ಲಿ ಮಸಾಲೆನ ಇಡಿ.
ಇಟ್ಟು ಚೆನ್ನಾಗಿ ಪ್ರೆಸ್ ಮಾಡಿ ಅದನ್ನು ಒಂದು ಸರಿಗೆ, ಅಂದರೆ ಖಾರ ಹೊರಗೆ ಬರೋದಿಲ್ಲ. ನಾನು ಅದಕ್ಕೆ ಪೂರ್ತಿ ಲೇಯರ್ನ ಕಟ್ ಮಾಡಬಾರ್ದು ಅಂತ ಹೇಳಿದ್ದು. ಸ್ವಲ್ಪ ಕಟ್ ಮಾಡಿದ್ರೆ ಸ್ವಲ್ಪ ಲಾಸ್ಟಿಗೆ ಉಳಿಸ್ಬೇಕು ನೋಡಿ ಈ ಥರ. ಅಂದರೆ ನಮಗೆ ಮಸಾಲೆ ಫಿಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅದು. ಈ ಥರ ಎಲ್ಲ ಪೀಸಸ್ನ ಖಾರನ ತುಂಬಿರಿ. ಖಾರ ತುಂಬಿ ಚೆನ್ನಾಗಿ ಎಲ್ಲದನ್ನು ರೆಡಿ ಮಾಡಿಕೊಡ್ರಿ. ಸ್ವಲ್ಪ ಪ್ರೆಸ್ ಮಾಡಿ ಮೇಲೆ, ಇಲ್ಲಾಂದರೆ ಹೊರಗೆ ಬಂದುಬಿಡುತ್ತೆ ಮಸಾಲೆ ಅದೆಲ್ಲ. ಇದೇ ರೀತಿ ರೆಡಿ ಮಾಡ್ಕೊಂಡು ಇವಾಗ ಎಣ್ಣೆ ಕಾಯಕ್ಕಿಡೋಣ. ಬಜ್ಜಿ ಕರಿಯೋದಕ್ಕೆ ಬೇಕಾದಷ್ಟು ಎಣ್ಣೆ ಹಾಕ್ರಿ. ಫಸ್ಟು ಕಡಾಯಿನ ಡ್ರೈ ಮಾಡಿಕೊಳ್ರಿ, ನೀರಿನ ಅಂಶ ಎಲ್ಲದೇ ಇರ್ತೈತಿ. ಆಮೇಲೆ ಎಣ್ಣೆನ ಹಾಕ್ರಿ. ಎಣ್ಣೆ ಅಂದರೆ ಈಗ ಬಜ್ಜಿ ಹಾಕಿದ ತಕ್ಷಣ ಅದು ಡಿಪ್ ಆಗಬೇಕು ಒಳಗಡೆ ಎಣ್ಣೆ ಒಳಗೆ, ಅಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡೋಕ್ಕಿಡೋಣ. ಇಲ್ಲಿ ಹಿಟ್ಟು ನೋಡಿರಿ ಚೆನ್ನಾಗಿ ಹದವಾಗಿ ಇದೆ. ಇದನ್ನು ಇನ್ನೊಂದು ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ನಾವು ಫಸ್ಟು ರೆಡಿ ಮಾಡಿರುವಂತಹ ಮಸಾಲ ಖಾರ ತುಂಬಿದಂತಹ ಬದನೆಕಾಯಿನ ಇದ್ರಾಗೆ ಇಟ್ಕೊಂಡ್ಬಿಡೋಣ. ಇಟ್ಟು ಚೆನ್ನಾಗಿ ಇದನ್ನು ಹಿಟ್ಟಿನಲ್ಲಿ ಡಿಪ್ ಮಾಡಿರಿ. ನೋಡಿ, ಅದಕ್ಕೆ ಇದು ಚೆನ್ನಾಗಿ ಡಿಪ್ ಆಗೋದಕ್ಕೇ ಹಿಟ್ಟು ಚೆನ್ನಾಗಿ ಕಲಸ್ರಿ ಅಂತ ಹೇಳೋದು. ಸ್ವಲ್ಪ ಗಟ್ಟಿಯಾದರೂ ಚೆನ್ನಾಗಿ ಬರೋಲ್ಲ, ಸ್ವಲ್ಪ ನೀರಾಗಿದ್ರೂ ಚೆನ್ನಾಗಿ ಬರೋಲ್ಲ, ಎಲ್ಲ ಸೋರ್ದಂಗೆ ಆಗಿಬಿಡುತ್ತೆ. ಒಂದು ಹದಕ್ಕೆ ಕಲಿಸ್ಬೇಕು ಹಿಟ್ಟು, ನಾನು ತೋರಿಸಿದ್ನಲ್ಲ ಆ ರೀತಿ. ಈಗ ಎಣ್ಣೆ ಕಾದಿದೆಯೋ ಇಲ್ಲ ಅಂತ ನೋಡಿ ಒಂದೊಂದು ಬಜ್ಜಿನ ಬಿಡ್ತಾ ಹೋಗ್ರಿ. ಎಣ್ಣೆ ಕಾದಿದೆ ಸರಿಯಾಗಿ. ಇದೇ ರೀತಿ ಎಲ್ಲ ಬದನೆಕಾಯನ್ನು ಎಣ್ಣೆ ಹಿಟ್ಟಲ್ಲಿ ಅದ್ದಿ ಚೆನ್ನಾಗಿ ಡಿಪ್ ಮಾಡಿ ಹಾಕಿರಿ. ಎಣ್ಣೆ ಸರಿಯಾಗಿ ಕಾದಿರಬೇಕು, ಇಲ್ಲ ಅಂದರೆ ಅದು ಕಡಾಯಿಗೆ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೇ ಫಸ್ಟು ನಾವು ಎಣ್ಣೆ ಕಾದಿದ್ದೇನಿಲ್ಲ ಅಂತ ಚೆನ್ನಾಗಿ ನೋಡಿ ಹಾಕಿರಿ. ಸ್ವಲ್ಪ ಹಿಟ್ಟು ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ಎಣ್ಣೆ ಕಾದಿದ್ದೇನೋ ಇಲ್ಲ ಅಂತೇಳಿ. ಈಗ ಇದೇ ರೀತಿ ಎಲ್ಲದನ್ನು ಹಾಕಿ ಕರೀರಿ. ಹಾಕಿದ ತಕ್ಷಣವೇ ನೀವು ಈ ಥರ ಹಾಕಿದ ತಕ್ಷಣ ಸೌಟ್ ಹಾಕಿ ತಿರುಗ್ಸಕ್ಕೆ ಹೋಗ್ಬಾರ್ದು, ಹಿಟ್ಟೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಅಂದರೆ ಬದನೆಕಾಯಿ ಒಂದು ಹತ್ರ ಹಿಟ್ಟು ಒಂದು ಹತ್ರ ಆಗುತ್ತೆ, ಎಣ್ಣೆ ತುಂಬ ಹರಡ್ಕೊಂಡ್ಬಿಡುತ್ತೆ. ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಲಿ, ಆಮೇಲೆ ನೀವು ಅದನ್ನು ತಿರುಗಿಸಾಕಬೇಕು. ಇಲ್ಲಿ ನೋಡಿರಿ ಸರಿಯಾಗಿ ಫ್ರೈ ಆಗಿದೆ ಒಂದು ಸೈಡು. ಈಗ ಇದನ್ನು ತಿರುಗಿಸಾಕೋಣ. ತಿರುಗಿಸಾಕಿ ಮತ್ತೆ ಒಂದು 2 ನಿಮಿಷ ಫ್ರೈ ಮಾಡಬೇಕು ಇದನ್ನು ಚೆನ್ನಾಗಿ. ಅಂದರೆ ಸರಿಯಾಗಿ ಬೇಯುತ್ತೆ ಒಳಗಡೆ, ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಆವಾಗ. ನೋಡಿ, 1-2 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡೋಕ್ಕೆ ಬಿಟ್ಬಿಡಿ. ನೋಡಿ ಇವಾಗ ಫ್ರೈ ಆಗಿದೆ, ಒಳಗಡೆ ಬದನೆಕಾಯಿ ಸಹಿತ ಕೆಂಪಗೆ ನೋಡಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆಗಿದೆ ಚೆನ್ನಾಗಿ. ಈಗ ಇದನ್ನು ಚೆನ್ನಾಗಿ ಎಣ್ಣೆ ಬಸ್ದು ಸರ್ವ್ ಮಾಡಿರಿ. ನೋಡಿ ಇಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ರುಚಿ ಅಂತೂ ಸೂಪರಾಗಿರುತ್ತೆ. ಇದನ್ನು ಬಣ್ಣ ಮಧ್ಯೆ ನಾವು ವಡಾಪಾವ್ ತಿಂತೀವಲ್ವ, ಅದೇ ರೀತಿಯೂ ಕೂಡ ತಿಂತಾರೆ. ಹಾಗೆ ಕೂಡ ಮಂಡಾಳ ಜೊತೆ ಅಥವಾ ಗಿರ್ಮಿಟ್ಟು, ಸೂಸ್ಲ ಎಲ್ಲದ್ರ ಜೊತೆನೂ ತಿಂತಾರೆ. ಬೆಸ್ಟ್ ಕಾಂಬಿನೇಷನ್ ಇದು. ಈಗ ನಾನಿಲ್ಲಿ ಇನ್ನೊಂದು ಟ್ರಿಪ್ ಹಾಕಿದ್ದೀನಿ, ಅದನ್ನು ಸಹಿತ ತೋರಿಸ್ತಾ ಇದ್ದೀನಿ ನೋಡಿರಿ. ಅದೇ ರೀತಿ ನಾನು ಹಿಟ್ಟಿನಲ್ಲಿ ಅದ್ಬಿಟ್ಟು ಹಾಕಿದ್ದೆ, ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಸಹಿತ ತಿರುಗಿಸಾಕಿ ಫ್ರೈ ಮಾಡಿಕೊಂಡು ಸರ್ವ್ ಮಾಡೋಣ. ನಾವು ಚೆನ್ನಾಗಿ ಕರೆದ್ರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳಲ್ಲ. ಈಗ ಹಂಗೆ ಹಸಿ ಬಿಸಿಯಾಗಿ ತೆಗೆದುಬಿಟ್ರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ ನೋಡಿರಿ. ಇಲ್ಲಿ ಹೇಗೆ ಕಾಣಿಸ್ತಾ ಇದೆ, ನಾನೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಇದೇ ರೀತಿ ನೀವು ನಮ್ಮ ಗದಗ ಫೇಮಸ್ ಬದನೆಕಾಯಿ ಬಜ್ಜಿ ಮಾಡ್ಕೊಂಡು ತಿಂದು ನೋಡಿರಿ. ಇಷ್ಟ ಅನಿಸಿದ್ರೆ ನಾನು ಮೊದಲೇ ಹೇಳ್ದಂಗೆ ನೋಡಿರಿ, ಸ್ವಲ್ಪ ಕೂಡ ಎಣ್ಣೆನೂ ಹೀರ್ಕೊಂಡಿಲ್ಲ, ಅಂಟ್ಕೊಂಡಿಲ್ಲ ಜಾಸ್ತಿ. ಲೈಕ್ಸ್ ಶೇರ್ ಮಾಡಿಕೊಳ್ರಿ. ಬಾಯ್.